ಸೊ ಈಗ ಯಾರು ಒಬ್ಬ ಒಂದು 14 ಇಯರ್ಸ್ ಅಂತ ಇದಾನೆ. ಈಗ ಅವನು ಒಂದು ಏನಂತಾರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಏನಂತಾರೆ ರಂಜಿ ಟ್ರೋಫಿ ಒಟ್ಟೇನೋ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ಅಂತಾರೆ ರಣಜಿ ಟ್ರೋಫಿಗೆ. ಓಕೆ, ಅದನ್ನ ಈಗ ಅವ್ನು ಏನೋ ಆಡ್ಬೇಕು ಅವನು ಸೀರಿಯಸ್ ಆಗಿ ಈಸ್ ವೆರಿ ಸೀರಿಯಸ್ ಇನ್ ಕ್ರಿಕೆಟ್ ಅಂತಂದ್ರೆ ಅವ್ರವ್ರು ಯಾವ್ಯಾವ ಸ್ಟೆಪ್ ಆಫ್ ಮ್ಯಾಚಸ್ ಹೆಂಗ್ ಸೆಲೆಕ್ಷನ್ಸ್ ನಡೆಯುತ್ತೆ, ನಿಮಗೆ ಝೋನಲ್ಸ್ ನಿಮ್ಗೆ ಏಜ್ ಇದ್ದಾಗ ಫಸ್ಟ್ ಅವನೊಂದು ಅಕಾಡೆಮಿಕ್ಸ್ ಇರ್ಬೇಕು ಯಾವ್ದಾರು ಒಂದು ಅಲ್ಲ ಅದೇ ಬೇಬಿ ಸ್ಟೆಪ್ ಫಸ್ಟ್ ಈಸ್ ಅವನು ಯಾವ್ದಾರು ಮನೆ ಹತ್ರ ಅಕಾಡೆಮಿ ಇರುತ್ತೆ. ಸೊ ಅಲ್ಲಿ ಯಾರೋ ಒಬ್ರು ಕೋಚಸ್ ಯಾರನ್ನೋದ್ರು ಒಬ್ರು ಒಂದ್ ಲೆವೆಲ್ ಆಡಿರ್ತಾರೆ, ಅವ್ರಿಗೆ ಎಲ್ಲ KSL ಕ್ಲಬ್ಸ್ ಗೊತ್ತಿರುತ್ತೆ. ಸೊ ಇಲ್ಲಿ ಕ್ಯಾಂಪ್ ಮ್ಯಾಚಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ಸೊ ಅಲ್ಲಿ ನಿಮ್ಗೆ ಕ್ಯಾಂಪ್ ಮಾಡ್ಬೇಕು ಅಂದ್ರೆ ಬಿಕಾಸ್ ಕ್ಯಾಂಪ್ ಮ್ಯಾಚಸ್ ಇರುತ್ತಲ್ಲ, ಬೌಲರ್ ಆಗ್ಲಿ ಬ್ಯಾಟ್ಸ್ಮನ್ ಆಗ್ಲಿ ಅವ್ರವ್ರ ಕ್ಯಾಟಗರಿ ಕೊಟ್ಟಿರ್ತಾರೆ, ನಾನು ಆಲ್ ರೌಂಡರ್. ಸೊ ಇಫ್ ಯು ಪರ್ಫಾರ್ಮ್ ದೇ ಹೈಲೈಟ್ ಆಗ್ಬೇಕು ನೀವು ಎಲ್ರು ಹೈಲೈಟ್ ಆಗಲ್ಲ, ನೀವು 11 ಜನರಲ್ಲಿ ಯಾರೋ ಒಂದಿಬ್ರು ಹೈಲೈಟ್ ಆಗ್ತಾರೆ. ಸೊ ಅದು ಕನ್ಸಿಸ್ಟೆಂಟ್ ಆಗಿ ಹೈಲೈಟ್ ಆಗ್ತಾ ಇದ್ರೆ ದೇ ಪುಟ್ ಈ ತರ ಒಬ್ಬ ಪರ್ಸನ್ ಇದಾನೆ, ಆಲ್ ರೌಂಡರ್ ಆಗ್ಲಿ ಬೌಲರ್ ಆಗ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಒಬ್ಬೊಬ್ರು ಒಂದೊಂದಂತ ಇರುತ್ತೆ, ಅವ್ರು ಚೆನ್ನಾಗ್ ಮಾಡ್ತಾರೆ, ಒಂದು ಕ್ಲಬ್ ಗೆ ಹೇಳ್ತಾರೆ. ಸೊ ಅಲ್ಲಿ ಕ್ಲಬ್ ನಿಮಗೆ ಈ ಮುಂಚೆ ಎಲ್ಲ ಅಂಡರ್-19 ಒಂದು ಕ್ಲಬ್ ಅಂದ್ರೆ ಇರ್ತಿರ್ಲಿಲ್ಲ, ಇವಾಗೆಲ್ಲ ಅಂಡರ್-19 ಒಂದು ಕ್ಲಬ್ಬೇ ಇದೆ. ಫಸ್ಟ್ ಡಿವಿಷನ್ ಆಗ್ಲಿ ಸೆಕೆಂಡ್ ಡಿವಿಷನ್ ಥರ್ಡ್ ಡಿವಿಷನ್ ಹಂಗೆ. ಸೊ 11 ಮ್ಯಾಚ್ ಸಿಗತ್ತೆ ನಿಮ್ಗೆ. ಸೊ ನಿಮ್ 19 ಒಳಗೆ ನಿಮ್ಗೆ ಲೀಗ್ ಆಡ್ಬೇಕು ಅಂದ್ರೆ ನಾವಾಗೆಲ್ಲ ಲೀಗು ಎಲ್ಲ ಸೀನಿಯರ್ಸ್ ಮಧ್ಯೆ ನಮ್ಗೆ ಏನೋ ಒಬ್ರು ಯಂಗ್ಸ್ಟರ್ಸ್ ಇಲ್ಲಿದ್ದಾರೆ ಅಂತ ಅಷ್ಟೇ ಇದ್ದಿದ್ದು. ಇವಾಗ ಅಂಡರ್-19 ಒಂದ್ ಕ್ಲಬ್ಬೇ ಇದೆ. ಸೊ ನಿಮ್ಗೆ 15 ಜನ ಇದಾರೆ ಅಲ್ಲಿ ನಮ್ಗೆ 1-2 ಸಿಗ್ತಾ ಇತ್ತು, ಇಲ್ಲಿ 15 ಜನ ಇದ್ದಾರೆ. ಸೊ ನಿಮ್ಗೆ ಈಗ ಕಾಂಪಿಟೇಷನ್ ಎಷ್ಟು ಬೆಳೆದಿದೆ ಅಂದ್ರೆ ನೀವು ಅಂಡರ್-19 ಪರ್ಫಾರ್ಮ್ ಮಾಡಿದ್ರೆ ಲೀಗ್ ಅಲ್ಲಿ ನಿಮ್ಗೆ ನೆಕ್ಸ್ಟ್ ಝೋನಲ್ಸ್ ಅಂಡರ್-19 ಸ್ಟೇಟ್ ಬರುತ್ತೆ. ಸ್ಟೇಟ್ ಪರ್ಫಾರ್ಮ್ ಅಂದ್ರೆ ಹೆಂಗೆ ಅದು ಹೆಂಗ್ ಡಿಸ್ಟ್ರಿಕ್ಟ್ ಲೆವೆಲ್ ತರ ಅಂತ ಅದು ಇಲ್ಲ, ಸರೌಂಡಿಂಗ್ ಲೀಗ್ ಸ್ಟೇಜ್ ಬರುತ್ತಲ್ಲ. ಇವಾಗ ಫಸ್ಟ್ 1 to 5 ಡಿವಿಷನ್ ಇದೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. 1 to 5 ಡಿವಿಷನ್ ಅಲ್ಲಿ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರಿಗೆ ಏಜ್ ಇದ್ದವರು ಝೋನಲ್ಸ್ ಸೆಲೆಕ್ಟ್ ಆಗ್ತಾರೆ. ಝೋನಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದವರು ಸ್ಟೇಟ್ ಹೋಗ್ತಾರೆ. ಅಂಡರ್-19 ಅಂಡರ್-22 ಇವಾಗ 20 ಸ್ಟಾರ್ಟ್ ಮಾಡಿದವರು ಅಂಡರ್-22 ಇರೋದು. ಸೊ ನಾನು ಏನಕ್ಕೆ 14ಗೆ 2-3 ವರ್ಷ ಬರೀ ಕ್ರಿಕೆಟ್ ಬಗ್ಗೆನೆ ಗೊತ್ತಿರುತ್ತೆ. ಈ 20ಲಿ ಒಂದೇ ವರ್ಷ ಗ್ರಾಫ್ ಪಿಕ್ ಆಗ್ಬೇಕು, ಆ ಪೀಕ್ ಹೋಗ್ಬೇಕು. ಇಲ್ಲ ಅಂದ್ರೆ 1 ವರ್ಷ ನೀವು ಅಲ್ಲೇ ಸುತ್ತಾಡ್ತಾ ಇರ್ತೀರಿ. ನೀವು ಸ್ಟಡೀಸು ಅಷ್ಟೇ 22-23ಕ್ಕೆ ನೀವೊಂದ್ ಡಿಗ್ರಿ ಮುಗಿಸಿರ್ತೀರಾ, ಏನೋ ಒಂದ್ ಜಾಬ್ಗೆ. ಇದು ಅಷ್ಟೇ 22 ನೀವು ರಂಜಿ ಟ್ರೋಫಿ ಆಡ್ತಾ ಇರ್ಬೇಕು. ಸೊ ಅವಾಗ ನಿಮ್ಗೆ ರಂಜಿ ಟ್ರೋಫಿಲಿ ಪರ್ಫಾರ್ಮ್ ಮಾಡಿದ್ರೆ ಒಂದ್ 3-4 ವರ್ಷ ನಿಮ್ಗೆ ಚಾನ್ಸ್ ಇರುತ್ತೆ. ಇಲ್ವಾ ನಿಮ್ 23ಲೇ ಕ್ರಿಕೆಟ್ ಮುಗ್ದೋಯ್ತು. if ನೀವು 21 ಅಲ್ಲಿ if you couldn't make it in Ranji, that is why we say ಯಂಗ್ಸ್ಟರ್ ಗೆ ಅಂಡರ್-19 ಅವ್ರಿಗೆಲ್ಲ ಒಂದು ಎಕ್ಸ್ಟ್ರಾ ಕ್ವಶನ್ ಇದೆ. ಬಟ್ 20-21 ಗೆ ಕಮ್ಮಿ ಪೀಕ್ ಅದು ಅಲ್ಲಿ ಬಂದ್ರೆ ನಿಂತ್ರೆ ಇಲ್ಲ ಇನ್ನ ಯು ಹ್ಯಾವ್ ಟು ಪರ್ಫಾರ್ಮ್ ಎವ್ರಿ ಮ್ಯಾಚ್, ಯು ಹ್ಯಾವ್ ಟು ಪರ್ಫಾರ್ಮ್. ಸೊ ಇಲ್ಲಿ ನೀವು 19 ಅಲ್ಲಿ ಇವಾಗ ಲೀಗಲ್ ಪರ್ಫಾರ್ಮ್ ಮಾಡಿಲ್ವಾ, ಝೋನಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಬಹುದು, ನಿಮ್ಗೆ ಏಜ್ ಇದೆ. ಸೊ ಅದೇ ಅಡ್ವಾಂಟೇಜ್. ಸೊ ಇಲ್ಲಿ ಅಡ್ವಾಂಟೇಜ್ ಇಟ್ಕೊಂಡವ್ರು ಬೇಕಾಬಿಟ್ಟೆ ನಮ್ಗೆ ಚಾನ್ಸ್ ಸಿಗ್ತಾ ಇದೆ ಹಂಗ ಆಡ್ತಾ ಇರ್ತಾರೆ. ನೀವು ಪರ್ಫಾರ್ಮ್ ಮಾಡಕ್ ಹೋಗ್ಬೇಕು. ಪರ್ಫಾರ್ಮ್ ಮಾಡಿದ್ರೆ ಬ್ಯಾಟ್ಸ್ಮನ್ ಯು ಶುಡ್ ನೋ ಹೌ ಟು ಗೆಟ್ ರನ್ಸ್. ಸೊ ಹ್ಯಾಬಿಟ್ ಮಾಡ್ಕೊಬೇಕು. ಸೊ ನಿಮ್ಗೆ ಅವಾಗ ಝೋನಲ್ಸ್ ಅಲ್ಲಿ ಪ್ರೆಷರ್ ಇರಲ್ಲ. ನನ್ಗೆ ಲೀಗಲ್ಲೇ ನನ್ಗೆ 1000 ರನ್ ನೋಡಿದೀನಿ, ಝೋನಲ್ಸ್ ಇಸ್ ಜಸ್ಟ್ ಅನ್ ಅದರ್ ಗೇಮ್. ಆ ತರ ಆಡಿದ್ರೆ ನಿಮ್ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲಿ ಪರ್ಫಾರ್ಮ್ ಮಾಡ್ಲೇಬೇಕು, ಅಲ್ಲಿ ನಿಮ್ಗೆ ಡಿಸಪಾಯಿಂಟ್ ಆಗುತ್ತೆ, ಪರ್ಫಾರ್ಮೆನ್ಸ್ ಹಂಗ್ ಬರಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಯಾವ ತರ ತಗೊಂತಾರೆ ಅಂತ. ಸೊ ಈಗ IPL ಅಂತ ಇರೋದು ಇನ್ನೊಂದು ಎಕ್ಸ್ಟ್ರಾ ಇದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ, ಇದಿಲ್ಲ ಅಂದಾಗ ಇದೊಂದು ಅನ್ನೋ ತರ ಆಗಿದೆ. ಸೊ ಅದೊಂದು ಪ್ಲಾಟ್ಫಾರ್ಮ್, ಅದ್ರಲ್ಲಿ ಪರ್ಫಾರ್ಮ್ ಡೈರೆಕ್ಟ್ ಇಂಡಿಯಾಗ ಆಡ್ಬೋದು. ಪ್ರವೀಣ್ ತಾಂಬೆ ಅಂತ ನೋಡಿರಲ್ವಾ, ಅದು ಸೊ ಆತರ ಸುಮಾರು ಜನ ಇದಾರೆ ಕರ್ನಾಟಕದಲ್ಲೂ. ಸೊ ಅಲ್ಲಿ ಅವ್ರು IPL ಆಡಿದಕ್ಕೆ ಹೈಲೈಟ್ ಆದ್ರು. ನಮಗ್ ಮೂವಿ ಆದ್ಮೇಲೆ ಗೊತ್ತಾಯ್ತು ಆಕ್ಚುಲಿ. ಸೊ ಒಂದೇ ಮ್ಯಾಚ್ ಒಂದ್ ಸೀಸನ್ ಆಡಿದ್ರ 2-3 ಸೀಸನ್ ಆಡಿದ್ರ. ಓಕೆ ಓಕೆ. IPL ಇಂದ ರಂಜಿ ಟ್ರೋಫಿ ಆಡಿದ್ರು. ಹಾ ಕರೆಕ್ಟ್ ಹೌದು. ಮುಂಬೈ ಇಂಡಿಯನ್ಸ್ ಗೆ ಮ್ಯಾನೇಜರ್ ಆಗಿ ಹೋಗಿದ್ದು, ಅಲ್ಲಿ ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡಿ IPL ಆಡಿದ್ದು. ರಂಜಿಗೆ ಏಜ್ ಲಿಮಿಟ್ ಎಷ್ಟು? ರಂಜಿಗೆ ಇದೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಬಿಫೋರ್ 25 ಅದಕ್ಕೆ ಹೇಳಿದ್ರು ಬಿಫೋರ್ 25 ರಂಜಿ ಟ್ರೋಫಿ ಆಡ್ತಾ ಇರ್ಬೇಕು. ಕೆಲವರು 35ಗೆ ರಂಜಿ ಟ್ರೋಫಿ ಆಡ್ತಾರೆ, ಬಟ್ 100ರಲ್ಲಿ ಒಬ್ರು ಹಂಗೆ, ಎಲ್ಲರೂ ಆಗಲ್ಲ. ಎಕ್ಸೆಪ್ಷನ್ ಅಷ್ಟೇನೆ. ಸೊ ಯು ಶುಡ್ ಬಿ ಎಕ್ಸ್ಟ್ರಾರ್ಡಿನರಿ ಗುಡ್ ನೀವು ಅಲ್ಲಿ ಆಡ್ಬೇಕು ಅಂದ್ರೆ. ಸೊ ಬಿಕಾಸ್ IPL ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ಸೊ ರಂಜಿ ಟ್ರೋಫಿ ಆಡಬಹುದು. ಬಿಕಾಸ್ ಅವ್ರು ನಿಮ್ದು ಏಜ್ ನೋಡ್ತಾರೆ, ನೀವು 35 ಇದ್ರೆ ಯು ಆರ್ ಕಾಂಪಿಟಿಂಗ್ ವಿತ್ 20, 21, 22 ಅಂದಾಗ ಬ್ಯಾಟ್ಸ್ಮನ್ ಬೇರೆ ಇರುತ್ತೆ, ಬೌಲರ್ಸ್ ಬೇರೆ ಇರುತ್ತೆ. ಯಾಕಂದ್ರೆ ಇವ್ರು ಬ್ಯಾಟ್ಸ್ಮನ್ ಯು ಕ್ಯಾನ್ ಪ್ಲೇ ಟಿಲ್ 50 ಇಫ್ ಯು ಆರ್ ಫಿಟ್.
ಬೌಲರ್ಸ್ ಗೆ 30-35 ಒಳಗೆ, ಸ್ಪಿನ್ನರ್ಸ್ ಕ್ಯಾನ್ ಬೋಲ್ ಟಿಲ್ 45. ಯಾಕಂದ್ರೆ ಫಾಸ್ಟ್ ಬೌಲರ್ಗೂ ಸ್ಪಿನ್ನರ್ಗೂ ಸುಮಾರು ವ್ಯತ್ಯಾಸ ಇದೆ. ಬಟ್ ಅದಂದ್ ಹೇಳ್ತಾರಲ್ಲ ಐಸೈಟ್ 40 ಆದ್ಮೇಲೆ ಒಂದ್ ಸ್ವಲ್ಪ ನಿಮ್ಗೆ ಅದು ಲೆನ್ಸ್ ಹಾಕೊಂಡ್ ಆಡ್ತಾರೆ ಕೆಲವರು, ಇದು ಆಗತ್ತೆ, ಬಾಡಿ ರಿಫ್ಲೆಕ್ಸಸ್ ಚೇಂಜ್ ರಿಫ್ಲೆಕ್ಷನ್ ಕಮ್ಮಿ ಆಗುತ್ತೆ. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಬಾಡಿ ಆಲ್ಸೋ. ಸೊ ಇನ್ ದಟ್ ವೇ ಇವಾಗ ಅದಕ್ಕೆ ಸ್ಪಿನ್ನರ್ ನಿಮ್ಗೆ 45 ತನಕನೂ ಬೌಲಿಂಗ್ ಮಾಡಬಹುದು, ಯಾಕಂದ್ರೆ 2 ಸ್ಟೆಪ್ ಇಂದ ಬೌಲಿಂಗ್ ಮಾಡ್ತೀರಾ. ಬಟ್ ಫಾಸ್ಟ್ ಬೌಲರ್ಸ್ ಆಲ್ಮೋಸ್ಟ್ 20 yards ಇಂದ ಬೌಲಿಂಗ್ ಆಗ್ತಾರೆ. ಸೊ ದಟ್ ಈಸ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಲಕ್ ಅನ್ನೋದು ಅಥವಾ ಲಕ್ ಅಂತನೋ ಅಥವಾ ಬೇರೆ ಏನಾದ್ರು ಇರ್ಬೋದು, ಎಷ್ಟೇ ಎಫರ್ಟ್, ಇಫ್ ಸಪೋಸ್ ಒಬ್ಬ ಈಗ ನಾ ಹೇಳೋಣ, ಒಬ್ಬ ಅವ್ನ್ ಫುಲ್ ಎಫರ್ಟ್ ಹಾಕ್ತಾನೆ, ಅವ್ನು ಏನೇನ್ ಡಿಸಿಪ್ಲಿನ್ಡ್ ಆಗಿರ್ತಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ, ಟ್ಯಾಲೆಂಟೆಡ್ ಇರ್ತಾನೆ, ಬಟ್ ಎಷ್ಟೇ ಆದ್ರೂನು ಅದ 15 ಒಂದ್ ಟೀಮ್ಗೆ ಅಂತಂದ್ರೆ 15-11 ಅದ್ರಲ್ಲಿ ಆಡೋದಲ್ವಾ, ಅಂತದ್ರಲ್ಲಿ ಅವ್ರು ಎಲ್ಲಾ ಇದ್ರೂನು ರಿಜೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು, ವೆನ್ ಯು ಹ್ಯಾವ್ ಹರ್ಡಲ್ಸ್ ಇನ್ ಲೈಫ್, ಹರ್ಡಲ್ಸ್ ಇರ್ಲೇಬೇಕು ಲೈಫ್ ಅಲ್ಲಿ, ಆಮೇಲೆ ನೈಸ್ ರೋಡ್ ಸಿಗೋದು. ಫಸ್ಟ್ ನೈಸ್ ರೋಡ್ ಇದ್ರೆ ನಿಮ್ಗೆ ಹರ್ಡಲ್ಸ್ ಬಗ್ಗೆ ಗೊತ್ತಿರಲ್ಲ. ಸ್ಟ್ರಗಲ್ ಇಸ್ ಅ ಕೀ ಇನ್ ಲೈಫ್. ನೀವು ಎಷ್ಟು ಸ್ಟ್ರಗಲ್ ಮಾಡ್ತೀರಾ ಒಂದಿನ ಫಲ ಇದ್ದೇ ಇರುತ್ತೆ. ಸೊ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಟ್ಕೊಬೇಕು. ಸೊ ಈಗ ಸಪೋಸ್ ಅವ್ನು ನ್ಯಾಷನಲ್ ಟೀಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರು, ಕ್ರಿಕೆಟ್ ಪ್ಯಾಷನ್ ಇದ್ದಾಗ ಅವನಿಗೆ ಆಡೋದಕ್ಕೆ ಬೇರೆ ಬೇರೆ ಇದು ಇದೆ. ನೀವ್ ಹೇಳ್ದಂಗೆ ಕೆಲವ್ರು ಹೇಳ್ತಾರೆ, ನಾನು ಇಷ್ಟ ಮಾಡಿ ನ್ಯಾಷನಲ್ ಟೀಮ್ ಬಂದಿಲ್ಲ, ಹಂಗೆ ಕೊರ್ಗೋಗ್ಬಿಡ್ತಾರೆ. ಇಲ್ಲ, ನೆವರ್ ಗಿವ್ ಅಪ್. ಇವತ್ತಲ್ಲ ನಾಳೆ ಅಲ್ಲಿ ಹೋಗ್ತೀನಿ ಅಂತಾನೆ ಮಾಡ್ತಾ ಇರ್ಬೇಕು. ಎವ್ರಿ ಇನ್ನಿಂಗ್ಸ್, ಎವ್ರಿ ಮ್ಯಾಚ್ ಯು ಹ್ಯಾವ್ ಟು ಕೀಪ್ ಪರ್ಫಾರ್ಮಿಂಗ್. ನೀವು ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ನಿಮ್ಗೆ ರಿಸಲ್ಟ್ ಬರಲ್ಲ. ಸೊ ಎಷ್ಟ್ ದಿನ ಅಂತ ಒಂದ್ ಟ್ಯಾಲೆಂಟ್, ಯು ಕಾಂಟ್ ಹೈಡ್ ಟ್ಯಾಲೆಂಟ್. ಸೊ ನೀವು ಪರ್ಫಾರ್ಮ್ ಮಾಡ್ತಾ ಇರಿ, ಒಂದಿನ ಬಂದೇ ಬರುತ್ತೆ. ಸೊ ಗಿವ್ ಅಪ್ ಮಾಡ್ಬಿಡ್ತಾರೆ ಇಲ್ಲಿ ಯಂಗ್ಸ್ಟರ್ಸ್. ನಂಗೆ ಸಾಕಪ್ಪ ಇದೇನು, ಎಷ್ಟ್ ಮಾಡಿದ್ರು ಇಲ್ಲ, ಪ್ರಯತ್ನ ಮಾಡ್ತಾ ಇರಿ, ಒಂದಿನ ಬಂದೇ ಬರುತ್ತೆ. ಸೊ ಒಂದ್ ಇನ್ನಿಂಗ್ಸ್, ಒಂದ್ ಸ್ಪೆಲ್, ಇಟ್ ಮ್ಯಾಟರ್ಸ್. ಎಲ್ಲೋ ಕರ್ಕೊಂಡು ಹೋಗಿ. ಧೋನಿ ಅವರು ಹಂಗ್ ನೋಡಿದ್ರೆ ತುಂಬಾ ಲೇಟ್ ಅಲ್ವಾ ಸೆಲೆಕ್ಟ್ ಅವ್ರದ್ದು, ಅಂದ್ರೆ ಲೇಟ್ ಅಂದ್ರೆ ಅವರು ಕೆಲವರು 19 ಸಚಿನ್ ಎಲ್ಲ 16 ವರ್ಷಕ್ಕೆ ಇಂಟರ್ನ್ಯಾಷನಲ್ ಆಡಿದ್ದು. ಸೊ ನಾವು 16 ವರ್ಷಕ್ಕೆ ಸ್ಟಾರ್ಟೇ ಮಾಡಿಲ್ಲ ಕ್ರಿಕೆಟ್, ಲೆಕ್ಕ ಹಾಕಿ. ಕೆಲವ್ರದ್ದು ಇರುತ್ತೆ, ಒಂದ್ 20 ವಯಸ್ಸಿಗೆ, 22 ವಯಸ್ಸಿಗೆ ಇಂಡಿಯಾಗ ಆಡ್ಬಿಟ್ಟು ಅಲ್ಲಿಂದ ನೀವು ಆಲ್ಮೋಸ್ಟ್ 15-20 ವರ್ಷ ಆಡಿರ್ತೀರ. ಡಸ್ ಇಟ್ ಮೇಕ್ ಡಿಫರೆನ್ಸ್ ಪ್ಲೇಯರ್ ಇದ್ರಲ್ಲಿ ಏನಾದ್ರು, ಅಥವಾ ಏನಿಲ್ಲ, ವೆನ್ ಇನ್ ಫೀಲ್ಡ್ ಅದು ಎಲ್ಲ ಒಂದೇ ಅಂತಾನೆ ಅನ್ಸುತ್ತೆ. ಏನ್ ಗೊತ್ತಾ, ಆಪರ್ಚುನಿಟಿ ಬಂದಾಗ ಗ್ರಾಬ್ ಮಾಡ್ಕೊಳ್ಳಿ. ಅಲ್ಲ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್, ಈಗ ಒಂದು 16 years ಇಂದ ಅಥವಾ ಅಂಡರ್ 18, ಅಂಡರ್ 19 ಎಲ್ಲ ಆಡ್ ಬಂದಿರೋ ಪ್ಲೇಯರ್ ಎಕ್ಸ್ಪೀರಿಯನ್ಸ್, ಅಥವಾ ಒಬ್ಬ ಡೈರೆಕ್ಟ್ ನಾನು ಸುಮಾರು ಜನ ಯಂಗ್ಸ್ಟರ್ಸ್ ನೋಡಿದೀನಿ. ಯಾಕೆ ಗೊತ್ತಾ, ಅಂಡರ್ 16 3 ವರ್ಷ ಆಡಿರ್ತಾರೆ ಸ್ಟೇಟ್, ಅಂಡರ್ 19 2 ವರ್ಷ, ಅಂಡರ್ 22 3 ವರ್ಷ ಆಡಿರ್ತಾರೆ. ಬಟ್ ರಂಜಿ ಟ್ರೋಫಿನೇ ಆಡಿರಲ್ಲ, ಅಲ್ಲೇ ಆಡ್ತಾ ಇರ್ತಾರೆ. ಸೊ ಈಗಿನ ಯಂಗ್ಸ್ಟರ್ಗೆ ನಾನ್ ಸಾಕಪ್ಪ ಜೂನಿಯರ್ಸ್ ಆಡಿದೀನಿ, ಇಲ್ಲ ಇನ್ನೂ ಮೇಲ್ಕ್ ಹೋಗ್ಬೇಕು, ಅಷ್ಟೇ ಕ್ರಿಕೆಟ್ ಅಲ್ಲ ಇನ್ನೂ ಇದೆ. ರಂಜಿ ಟ್ರೋಫಿ ಆಡಿದ್ರೆ ಇಂಡಿಯಾಗೆ. ಇವಾಗ IPL ಬಂದಾಗಿಂದ ನಮ್ಗೆ ತುಂಬಾ ಗ್ಯಾಪ್ ಇತ್ತು, ರಂಜಿ ಟ್ರೋಫಿಗೂ ಇಂಡಿಯಾಗೂ. IPL ಬಂದಾದ್ಮೇಲೆ ಇವಾಗ ಎನಿ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ IPL ಆಡ್ತಾರೆ. ಸೊ ಈಸಿ ಆಗೋಯ್ತು. ಸೊ ಇಂಟರ್ನ್ಯಾಷನಲ್ ಅಷ್ಟು ಪ್ರೆಷರೇ ಇಲ್ಲ ಇಂಡಿಯಾ, ಅಂದ್ರೆ ಯಾರೇ ಕಂಟ್ರಿಗೆ ಆಡಿದ್ರು ಅಷ್ಟು ಪ್ರೆಷರ್ ಇಲ್ಲ. IPL ಅಷ್ಟು ಪ್ರೆಷರ್ ಇರುತ್ತೆ. ಸೊ ಅಲ್ಲೇ ಈಸಿ ಆಗ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಈಸಿ ಆಗಿದೆ. ಇವಾಗ ಯಂಗ್ಸ್ಟರ್ಸ್ ಗೆ ಇಂಡಿಯಾಗ ಆಡ್ಬೇಕು ಅಂತಲ್ಲ, IPL ಆಡಿದ್ರೆ ಸಾಕು. ಎಲ್ಲಿ ಹೋಗ್ತಾ ಇದೆ ಹಂಗಂದ್ರೆ. ಸೊ ಯಂಗ್ಸ್ಟರ್ಸ್ ನಿಮ್ಗೆ ಕಂಟ್ರಿಗೆ ಆಡೋದು ಒಂದು ಪ್ರೈಡ್. ಸೊ ಕಂಟ್ರಿಗೆ ಆಡೋ ಯೋಚನೆ ಇಲ್ಲ, IPL ಆಡಿದ್ರೆ ಸಾಕಪ್ಪ. See, that is not a cricket. ಆಮೇಲೆ ಅದೇನೋ ನನ್ ಮಗ ಹೇಳ್ತಿರ್ತಾನೆ ಯಾವಾಗ್ಲೂ, ಟೆಸ್ಟ್ ಫಾರ್ಮ್ಯಾಟ್ ಮ್ಯಾಚ್ ಇಸ್ ದ ಒಂದು ಕ್ರಿಯೇಟ್. ಟೆಸ್ಟ್ ಮ್ಯಾಚ್ ನೋಡ್ಬೇಕಮ್ಮ, ಅದು ಆಕ್ಚುಲ್ ನಿಮ್ ಟೆಂಪರ್ಮೆಂಟ್ ಆಗ್ಲಿ ಎಲ್ಲ. ಸೊ ಟೆಸ್ಟ್ ಮ್ಯಾಚ್ ಇಸ್ ಆಕ್ಚುಲ್ ಕ್ರಿಕೆಟ್. ಸೊ ಇಟ್ಸ್ ಅ ಫಾಸ್ಟ್ ಗೇಮ್. ಈಗ 20 ವರ್ಷ ಯಾರು ಇಡೀ ದಿನ ಒಂದ್ ಮ್ಯಾಚ್ ನೋಡಲ್ಲ. ಸೊ T20ನೇ ಇವಾಗ ಆಲ್ಮೋಸ್ಟ್ ಏನಪ್ಪ 3 hour ಅಂತ. ಸೊ ಹಂಗಾಗ್ಬಿಟ್ಟಿದೆ. ಸಿ ಅದೆಲ್ಲ ಹ್ಯೂಮನ್ ಟೆಂಡೆನ್ಸಿ ಅದು.